ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ನಾವು ಕುಜಗ್ರಹದ ಬದಲಾವಣೆ, ಮುಖ್ಯವಾಗಿ ಮೇ 11ರಿಂದ ಜೂನ್ 20ರವರೆಗೂ ಕೂಡ ಮೀನರಾಶಿಯಲ್ಲಿರುವಂತಹ ಕುಜ ಮಹಾಶಯ ಮೇಷರಾಶಿಯಲ್ಲಿ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಕುಜ ಬದಲಾವಣೆ ಯಾವ ಸಂದರ್ಭದಲ್ಲಿ ಆದರೂ ಕೂಡ ಕೆಲವೊಂದು ದ್ವಾದಶ ರಾಶಿಗಳಿಗೆ ಇದೊಂದು ರೀತಿ ಕಷ್ಟತರವಾಗಿರುವಂತಹ ಕಾಲ, ಕೆಲವೊಂದು ರಾಶಿಗರಿಗೆ ಅದ್ಭುತವಾಗಿರುವಂತಹ ಕಾಲ ಅಂತ ಹೇಳ್ತೇವೆ. ಯಾಕಂದರೆ ಉಪಚಯ ಸ್ಥಾನಗಳಾಗಿರುವಂತಹ 3, 6 ಮತ್ತು ಈ ಪರ್ಟಿಕ್ಯುಲರ್ ಆಗಿ ಏಕಾದಶ ಸ್ಥಾನದಲ್ಲಿ ಕುಜ ಅದ್ಭುತ ರೀತಿಯಲ್ಲಿ ರಾಜಯೋಗವನ್ನು ನೀಡ್ತಾ ಇರ್ತಾರೆ, ಅದ್ಭುತವಾಗಿರುವಂತಹ ಯೋಗವನ್ನು ಕೊಡ್ತಾ ಇರ್ತಾರೆ. ಸೊ ಹಾಗೆ ನೋಡುವುದಾದರೆ ಕುಜ ಮಹಾಶಯ ಮುಖ್ಯವಾಗಿ ವಿವಾಹ ತಡವಾಗುತ್ತೆ ಅಥವಾ ವಿಳಂಬವಾಗುತ್ತೆ, ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ವಿಪರೀತವಾಗಿರುವಂತಹ ಕೋಪ ಮತ್ತು ಸಂತಾನಕಾರಕವೂ ಆಗಿರ್ತಾರೆ. ಮುಖ್ಯವಾಗಿ ಎಲ್ಲ ಪ್ರಯತ್ನಗಳಲ್ಲಿ ಧೈರ್ಯದಿಂದ ಈ ಅಗ್ರೆಸಿವ್ನೆಸ್ ಕೊಡ್ತಾ ಇರ್ತಾರೆ. ಅದಕ್ಕೆ ಯುದ್ಧ ಅಂದರೆ ಹೋರಾಡುವಂತಹ ರಿಸ್ಕ್ ಇರುವಂತಹ ಕ್ಷೇತ್ರಗಳಾಗಿರುವಂತಹ ನೇವಿ, ಆರ್ಮಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಕುಜನ ಕಂಟ್ರೋಲಲ್ಲಿರುತ್ತೆ, ಕುಜನ ವಿಷಯಗಳಲ್ಲಿ ಬರುತ್ತೆ. ಮುಖ್ಯವಾಗಿ ಈ ಕುಜನ ಅಂದರೆ ಮೇಷರಾಶಿಗೆ ಬರುವುದರಿಂದ ಸಿಂಹರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅಂತ ನೋಡುವುದಾದರೆ, ಸಿಂಹರಾಶಿ ರಾಶ್ಯಾಧಿಪತಿ ರವಿ ಬಹಳಷ್ಟು ತಿಂಗಳಿಂದ ತುಂಬ ಅತಂತ್ರ, ತುಂಬ ಮಾನಸಿಕವಾಗಿ ಆರೋಗ್ಯ ಸಮಸ್ಯೆಗಳಿಂದ, ಆರ್ಥಿಕ ಸಮಸ್ಯೆಗಳಿಂದ, ಅದು ಮುಖ್ಯವಾಗಿ ಅಷ್ಟಮ ಕುಜ ಸಮಸ್ಯೆಯಿಂದ 11ನೇ ತಾರೀಕಿಂದ ಇವರಿಗೆ ಬಹಳಷ್ಟು ರಿಲೀಫ್ ಸಿಗ್ತಾ ಇದೆ. ಮುಖ್ಯವಾಗಿ ಕುಜ ಇವರಿಗೆ ಅನುಕೂಲ ರೀತಿಯಲ್ಲಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇರುವಂತಹ ಕುಜ ಸ್ವಕ್ಷೇತ್ರದಲ್ಲಿ ಅಂದರೆ ಭಾಗ್ಯಸ್ಥಾನವಾಗಿರುವಂತಹ ಸ್ವಕ್ಷೇತ್ರವಾಗಿರುವಂತಹ ಮೇಷರಾಶಿಯಲ್ಲಿ ಇರ್ತಾರೆ. ಇನ್ನೊಂದು ಒಳ್ಳೆಯ ವಿಷಯ, ಶುಭ ಸುದ್ದಿ ಏನಂದರೆ, ರಾಶ್ಯಾಧಿಪತಿಯಾಗಿರುವಂತಹ ರವಿಯೂ ಸಹ 14ನೇ ತಾರೀಕುವರೆಗೂ ಅಂದರೆ ಆಲ್ಮೋಸ್ಟ್ 15ನೇ ತಾರೀಕುವರೆಗೂ ಕೂಡ ಒಂದು 4-5 ದಿನಗಳು ಕುಜನ ಜೊತೆ ಭಾಗ್ಯಸ್ಥಾನದಲ್ಲಿ ಇದ್ದು ಆದಮೇಲೆ ದಶಮ ಸ್ಥಾನಕ್ಕೆ ಹೋಗ್ತಾರೆ. ಸೊ ಈ ರೀತಿ ನೋಡುವಾಗ ಕುಜ ರವಿ ಇವರಿಬ್ಬರೂ ಕೂಡ ಭಾಗ್ಯಸ್ಥಾನದಲ್ಲಿರುವುದು ಒಂದು ಅದ್ಭುತವಾಗಿರುವಂತಹ ಯೋಗ ಅಂತ ಹೇಳಬಹುದು. ಮುಖ್ಯವಾಗಿ ಯಾವ ರಾಶ್ಯಾಧಿಪತಿ ಆದ್ರೂ ಕೂಡ ಅಂದರೆ ಈ ದ್ವಾದಶ ರಾಶಿಗಳಲ್ಲಿರುವಂತಹ ರಾಶಿಗೆ ಅಧಿಪತಿ ಆ ರಾಶಿಯಲ್ಲಿರುವಂತಹ ಎಕ್ಸ್ಟ್ರಾಟೇಷನ್ ಅಂದರೆ ಉಚ್ಚಸ್ಥಿತಿಯಲ್ಲಿರುವಂತಹ ಗ್ರಹದ ಜೊತೆ ಸೇರಿದಾಗ ಆ ನೀಡುವಂತಹ ಫಲಗಳು, ಅದು ಕೂಡ ಭಾಗ್ಯಸ್ಥಾನದಲ್ಲಿ ನೀಡುವಂತಹ ಫಲಗಳು ಅದ್ಭುತ ರೀತಿಯಲ್ಲಿ 100 ಪಟ್ಟು ಅಧಿಕವಾಗಿ ಶುಭ ಫಲಗಳನ್ನು ನೀಡ್ತಾ ಇರುತ್ತೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸೊ ಆ ರೀತಿ ನೋಡಿಕೊಂಡ್ರೂ ಕೂಡ ಈ 4 ದಿನಗಳ ಕಾಲ ಅನುಕೂಲವಾಗಿರುವಂತಹ ಫಲಗಳು, ಮುಖ್ಯವಾಗಿ 11ನೇ ತಾರೀಕಿಂದ ನೋಡಿಕೊಂಡ್ರೆ ನಮಗೆ ಭಾಗ್ಯಸ್ಥಾನದಲ್ಲಿ ಕುಜ, ದಶಮ ಸ್ಥಾನದಲ್ಲಿ ರವಿ, ಏಕಾದಶ ಸ್ಥಾನದಲ್ಲಿ ಗುರು ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರ್ತಾರೆ ಸಿಂಹರಾಶಿಯವರಿಗೆ. ಸೊ ನೋಡಿದ್ದೀರಲ್ಲ, ಈ ಸಿಂಹರಾಶಿಯವರಿಗೆ ಯಾವ ರೀತಿ ಈ ಕುಜನ ಫಲಗಳು ಇರುತ್ತೆ ಅಂತ ನೋಡುವುದಾದರೆ, ಇವರಿಗೆ ಹಿಂದಿನ ದಿನಗಳಿಂದ ಎಲ್ಲಿ ನಮಗೆ ಹೆಸರು ಅಂದರೆ ನೇಮ್ಗೆ ಸಿಗಬೇಕಾಗಿರುವಂತಹ ವ್ಯಾಲ್ಯೂ ಸಿಗ್ತಾ ಇಲ್ಲ, ಮರ್ಯಾದೆ ಸಿಗ್ತಾ ಇಲ್ಲ, ಅಥವಾ ಇಮೇಜ್ ಕಳ್ಕೊಳ್ತಾ ಇದ್ದಾವೆ. ಇಷ್ಟು ದಿನ ಆರೋಗ್ಯವಾಗಿದ್ವಿ, ಬಟ್ ಸಡನ್ನಾಗಿ ಅನಾರೋಗ್ಯ ಸಮಸ್ಯೆಗಳು ಸುತ್ತಮುತ್ತಾ ಇದೆ. ಇಂತಹ ವಿಷಯಗಳಲ್ಲಿ ಅಥವಾ ತಮ್ಮನ್ನು ತಾವು ಎಗೈನ್ ಆರೋಗ್ಯದಲ್ಲಿ ಆಗಿರಬಹುದು, ಆರ್ಥಿಕದ ವಿಷಯಗಳಲ್ಲಾಗಿರ್ಬೋದು, ಸಾಮಾಜಿಕವಾಗಿ ತಾವು ಗಳಿಸಿರುವಂತಹ ನೇಮ್ ಆ್ಯಂಡ್ ಫೇಮ್, ಹೆಸರಾಂತ ಅಂದರೆ ಖ್ಯಾತಿಯ ವಿಷಯದಲ್ಲಿ ಆದರೂ ಕೂಡ ಈ ಸಂದರ್ಭದಲ್ಲಿ ಅದ್ಭುತ ರೀತಿಯಲ್ಲಿ ಮತ್ತೆ ಇವರು ಕಳ್ಕೊಂಡಿರುವಂತಹ ಗೌರವ, ಮರ್ಯಾದೆ ಎಲ್ಲವೂ ಕೂಡ ಇವರ ಪಾಲಾಗುತ್ತೆ ಈ ಕುಜನ ಆಗಮನದಿಂದ. ಮುಖ್ಯವಾಗಿ ಸಿಂಹರಾಶಿಯಲ್ಲಿರುವಂತಹ ಈ ಜಾತಕರಲ್ಲಿರುವಂತಹ ಪ್ರತಿಭೆಗೆ ಮತ್ತು ಇವರಲ್ಲಿರುವಂತಹ ಸ್ಕಿಲ್, ಟ್ಯಾಲೆಂಟ್ಗೆ ತಕ್ಕಂತೆ ಒಳ್ಳೆಯ ರೀತಿಯಲ್ಲಿ ಇವರಿಗೆ ಗುರುತುವಿಕೆ ಸಿಗೋದಾಗಿರಬಹುದು, ಅದ್ಭುತ ರೀತಿಯಲ್ಲಿ ಇವರ ಸ್ಕಿಲ್ಸ್ಗೆ ಒಂದು ಅಪ್ಲಾಸ್, ಒಂದು ಪ್ರಶಂಸೆ ಸಿಗೋದಾಗಿರಬಹುದು ಈ ಸಂದರ್ಭದಲ್ಲಿರುತ್ತೆ. ಮುಖ್ಯವಾಗಿ ಈ ಕುಜ ಆಗಿರಬಹುದು, ರವಿ ಆಗಿರಬಹುದು, ಮುಖ್ಯವಾಗಿ ಗುರು, ಈ 3 ಗ್ರಹಗಳು ಭಾಗ್ಯ,
ದಶಮ ಏಕಾದಶದಲ್ಲಿರುವಾಗ ರಾಜಕೀಯ ಕ್ಷೇತ್ರದಲ್ಲಿ ಇನ್ ಕೇಸ್ ನಿಮ್ಮ ಕ್ಯಾಬಿನೆಟ್ಟಲ್ಲಿ ಏನಾದರೂ ಹೊಸದಾಗಿ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎನಿ ಕ್ಯಾಬಿನೆಟಲ್ಲಿ ಸೀಟ್ ಅಂದರೆ ಒಂದು ಮಂತ್ರಿ ಹುದ್ದೆ ಆಗಿರಬಹುದು, ಒಂದು ಮಿನಿಸ್ಟರ್ ಪೋಸ್ಟ್ ಆಗಿರಬಹುದು, ಅಥವಾ ನಿಮ್ಮ ಸಮುದಾಯದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಉನ್ನತ ಸ್ಥಾನ ಅಥವಾ ನಾಯಕತ್ವ ಅಧಿಕಾರ ಸ್ಥಾನವನ್ನು ಪಡೆಯೋದಕ್ಕೆ, ಅಥವಾ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಕಸ್ಮಿಕವಾಗಿ ಇವರಿಗೆ IAS IPS ಕ್ಯಾಟಗರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ವರ್ಗಾವಣೆ ಅಥವಾ ಉತ್ತಮ ರೀತಿಯಲ್ಲಿ ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇವೆಲ್ಲವೂ ಕೂಡ ಗೋಚಾರದಿಂದ ಹೇಳುವಂತಹ ವಿವರಗಳಾಗಿರುತ್ತೆ. ಮತ್ತು ಯಾಕೆ ಎಲ್ಲರಿಗೂ ನಮಗೆ ಆಗ್ತಾ ಇಲ್ಲ ಅಂದರೆ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಆಗಿರಬಹುದು, ಅಥವಾ ನಿಮ್ಮ ಜಾತಕ ಚಕ್ರದಲ್ಲಿ ಕುಜ ಯಾವುದಾದ್ರೂ ಪಾಪಗ್ರಹಗಳ ಜೊತೆ ಇದ್ರೂ ಅಥವಾ ಬೇರೆ ಸ್ಥಾನದಲ್ಲಿ ಇದ್ರೂ ಕೂಡ, ಅಥವಾ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯ ಮೇಲೆ ಕೂಡ ಪ್ರಭಾವ ಇರುತ್ತೆ. ಇದು ಸಂಪೂರ್ಣವಾಗಿ ಗೋಚಾರದಿಂದ ಹೇಳುವಂತಹ ಫಲಗಳಾಗಿರೋದ್ರಿಂದ ಭಾಗ್ಯಸ್ಥಾನಕ್ಕೆ ಬಂದಿರುವಂತಹ ಈ ಕುಜನ ಅನುಕೂಲತೆ ಸಿಂಹರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ನಿಮಗೆ ಯೋಗದಾಯಕವಾಗಿರುತ್ತೆ. ಈ ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕವಾಗಿ ಆಗಿರಬಹುದು, ಅಥವಾ ಅದೃಷ್ಟದ ರೂಪದಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಕಷ್ಟದಿಂದ ಆಗಿರಬಹುದು, ಈಗ ನೀವು ಪಡಿತಾ ಇರುವಂತಹ ಈ ಒಳ್ಳೆಯ ಹೆಸರು, ಒಳ್ಳೆಯ ಹುದ್ದೆ, ಒಳ್ಳೆಯ ಅಧಿಕಾರ ಇತ್ಯಾದಿ ವಿಷಯಗಳಿಂದ ಅದು ಪುತ್ರೋತ್ಸಾಹ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಿಮ್ಮ ತಂದೆಯವರಿಗೆ, ಅಂದರೆ ಯಾರೇ ತಂದೆಯ ತಾಯಿಗೆ ಅವರ ಮಕ್ಕಳು ಉತ್ತಮ ಸ್ಥಿತಿ, ಉನ್ನತ ಸ್ಥಿತಿಗೆ ಹೋಗಿದ್ದಾರೆ, ಉತ್ತಮ ಹುದ್ದೆಯಲ್ಲಿದ್ದಾರೆ, ಎಲ್ಲರೂ ಅವರನ್ನು ಗೌರವಿಸುವಂತಹ ಸ್ಥಾನದಲ್ಲಿದ್ದಾರೆ ಅಂದರೆ ಪ್ರತಿಯೊಬ್ಬ ತಾಯಿ ತಂದೆಗೂ ಅಥವಾ ಕುಟುಂಬದವರಿಗೂ ಒಂದು ರೀತಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಅದೊಂದು ರೀತಿ ಪ್ರೈಡ್ನ ನೀಡುತ್ತೆ, ಆ ಕುಟುಂಬಕ್ಕೆ ಒಳ್ಳೆಯ ಗೌರವವನ್ನು ನೀಡುತ್ತೆ. ಸೊ ಆ ರೀತಿ ಸಿಚುವೇಶನ್, ಆ ರೀತಿ ಉನ್ನತ ಹುದ್ದೆಗಳನ್ನು ಪಡೆಯುವಂತಹ ಸಿಚುವೇಶನ್ ಸಂದರ್ಭಗಳು ಈ ಕುಟುಂಬ ಹೆಮ್ಮೆ ಪಡೆಯುವಂತಹ ರೀತಿಯಲ್ಲಿ, ನಿಮ್ಮ ಪೋಷಕರು ಹೆಮ್ಮೆ ಪಡೆಯುವಂತಹ ರೀತಿಯಲ್ಲಿ, ಅಥವಾ ನಿಮ್ಮ ಹಿರಿಯರು ನಿಮ್ಮನ್ನು ನೋಡಿ ನಮ್ಮ ವಂಶದ ಕುಡಿ, ನಮ್ಮ ಮನೆಯ ಮಗ ಈ ರೀತಿ ಉತ್ತಮ ರೀತಿಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೆಮ್ಮೆ ಪಡೆಯುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಅವಕಾಶಗಳನ್ನೋದು ಪಡಿತಾ ಇರುತ್ತೆ. ಸೊ ಆದ್ದರಿಂದ ಯಾವುದೇ ರೀತಿಯ ಒಂದು ಕಾಂಪಿಟೇಷನ್ ಅಂತ ತಗೊಂಡ್ರು, ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ತಗೊಂಡ್ರು, ಈ ಸಂದರ್ಭದಲ್ಲಿ ಅದು ಪೂರ್ವಜನ್ಮ ಸುಕೃತ ಭಾಗ್ಯಸ್ಥಾನ ಅಂತ ಹೇಳಿದ್ರೆ ಪೂರ್ವಜನ್ಮ ಫಲಾಫಲ ಅದರ ಮೇಲೆ ಮುಖ್ಯವಾಗಿ ನಿಮ್ಮದೇ ಯಶಸ್ಸು ಅನ್ನುವ ರೀತಿಯಲ್ಲಿ, ನಿಮ್ಮದೇ ಗೆಲುವು ಅನ್ನುವ ರೀತಿಯಲ್ಲಿ ನಿಮಗೆ ಸರ್ವದಾ ಸತತ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ತುಂಬ ದಿನಗಳ ನಂತರ ಸಿಂಹರಾಶಿಯವರಿಗೆ. ಅದೇ ರೀತಿ ವಿವಾಹ ಕೂಡಿ ಬರೋದು, ಅದು ಕೂಡ ನಿಮಗೆ ಉನ್ನತ ಮಟ್ಟದ ಉತ್ತಮ ರೀತಿಯಲ್ಲಿರುವಂತಹ ಕುಟುಂಬಗಳಿಂದ, ಹೆಸರಾಂತ ಕುಟುಂಬಗಳಿಂದ ನಿಮಗೆ ವಿವಾಹವು ನಿಶ್ಚಯವಾಗುವುದು, ಅಥವಾ ಅಂತಹ ವ್ಯಕ್ತಿಗಳ ಮುಖಾಂತರ ನಿಮಗೆ ಈಗ ವಿವಾಹಕ್ಕೆ ಮಾತುಕತೆ ನಡೆಯೋದು ಅಥವಾ ವಿವಾಹಕ್ಕೆ ಸನ್ನದ್ಧತೆ ಮಾಡಿಕೊಳ್ಳೋದು, ಇಂತಹ ವಿಷಯಗಳು ಕೂಡ ಈ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಮಾತ್ರ ಒಂದು ಅದ್ಭುತವಾಗಿರುವಂತಹ ಚಾನ್ಸ್. ಈ 40-45 ಡೇಸ್ ಏನಿದೆಯೋ ಇದೊಂದು ರೀತಿ ನಿಮ್ಮ ಜೀವನ ಗುರಿಯನ್ನು, ನಿಮ್ಮ ಜೀವನ ಕನಸನ್ನು ನೀವು ಅದನ್ನು ಸಾಧನೆ ಮಾಡಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತಾ ಇರ್ತೀರೋ ಈ ಸಂದರ್ಭದಲ್ಲಿ ಆ ಪ್ರಯತ್ನಕ್ಕೆ ತಕ್ಕಂತೆ ನಿಮ್ಮ ಎಫರ್ಟ್ ಆಗಿರ್ಬೋದು, ಅಥವಾ ನೀವು ಈಗ ಇನ್ ಕೇಸ್ ಬರೀತಾ ಇರುವಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಬಹುದು, ಅಥವಾ ಉನ್ನತ ವಿದ್ಯಾವಕಾಶಗಳಿಗೋಸ್ಕರ ಬರೆಯುವಂಥ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರಬಹುದು, ಈ ಸಂದರ್ಭದಲ್ಲಿ ಅತ್ಯಂತ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತೀರ. ಒಳ್ಳೆಯ ರ್ಯಾಂಕ್ ಪಡೆದು ಅದು ವಿದೇಶಿ ವಿದ್ಯೆ ಆಗಿರಬಹುದು, ಅಥವಾ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯುವಂತಹ ವಿಷಯಗಳಾಗಿರಬಹುದು ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ರೈತರಿಗೆ ತುಂಬ ಅನುಕೂಲವಾಗಿರುತ್ತೆ. ರೈತರಿಗೆ, ನಮ್ಮ ಅನ್ನದಾತರಿಗೆ, ಯಾಕಂದರೆ ಕುಜ ಅಂದರೆ ಭೂಮಿಕಾರಕ, ಭೂಮಿಗೆ ಸಂಬಂಧಪಟ್ಟಿರುವಂತಹ ವೃತ್ತಿಗಳು ಮಾಡ್ತಾ ಇರುವಂತಹ, ಭೂಮಿಯನ್ನು ನಂಬಿಕೊಂಡು ಭೂಮಿ ಒಳಗಡೆ ಇರುವಂತಹ ಮರಳು, ಮಣ್ಣು, ಕಲ್ಲು ಇತ್ಯಾದಿ ವ್ಯಾಪಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಅಥವಾ ಭೂಮಿಯ ಮೇಲೆ ಆಹಾರವನ್ನು ಬೆಳೆಸುವಂತಹ ರೈತರಿಗೆ ಇದೊಂದು ರೀತಿಯ ಅದ್ಭುತ ರೀತಿಯ ಕಾಲ, ಅದ್ಭುತ ರೀತಿ ಯೋಗದಾಯಕವಾಗಿರುವಂತಹ ಕಾಲ ಅಂತ ಹೇಳಬಹುದು. ಯಾಕಂದರೆ ಕುಜ ಭೂಮಿಗೆ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಆಗಿರಬಹುದು, ಈ
ಪರ್ಟಿಕ್ಯುಲರ್ ಆಗಿ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರುವಂತಹ ವೃತ್ತಿ ಮಾಡ್ತಾ ಇರುವಂತಹ ಈ ವುಡ್ ರಿಲೇಟೆಡ್ ಕಟ್ಟಿಗೆ ರಿಲೇಟೆಡ್ ವ್ಯಾಪಾರಸ್ಥರಿಗಾಗಿರಬಹುದು ಇದು ಅತ್ಯಂತ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳಬಹುದು. ಅದೇ ರೀತಿ ದಶಮ ಸ್ಥಾನಕ್ಕೆ ರಾಜ್ಯ ಸ್ಥಾನಕ್ಕೆ ಬಂದಿರುವಂತಹ ರವಿ ಅದ್ಭುತ ರೀತಿಯಲ್ಲಿ ಒಂದು ರೀತಿ ಅತ್ಯಂತ ಬಲಶಾಲಿಯಾಗಿ ನಿಮಗೆ ಫಲಗಳನ್ನು ವೃತ್ತಿ ಉದ್ಯೋಗಗಳ ಸ್ಥಾನದಲ್ಲಿರುವಂತಹ ರವಿ ಈಗ ನಿಮಗೆ ನೀಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ರವಿಯು ಕೂಡ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅಂದರೆ ನಿಮ್ಮ ಡೆಸಿಷನ್ನೇ ಫೈನಲ್ ಆಗಿರುತ್ತೆ, ಅಥವಾ ಏನಾದರೂ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋದು ಯಾರು ಅಂದರೆ ನಿಮ್ಮ ಕಡೆ ಕೈ ತೋರಿಸ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರೂ ಕೂಡ ಅದೇ ರೀತಿ ನಿಮ್ಮನ್ನು ಗೌರವದಿಂದ ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರೂ ಕೂಡ ನಿಮಗೆ ಅದೇ ರೀತಿಯಲ್ಲಿ ಸಹಕಾರ ನೀಡ್ತಾ ಇರ್ತಾರೆ. ಸೊ ಈ ವಿಷಯಗಳಿಂದ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಿಂಹರಾಶಿಯವರಿಗೆ ಈ ಭಾಗ್ಯ ದಶಮ ಏಕಾದಶ ಸ್ಥಾನದಲ್ಲಿರುವಂತಹ ಗ್ರಹಗಳು ಈ ಸಂದರ್ಭದಲ್ಲಿ ಅತ್ಯಂತ ಅನುಕೂಲವಾಗಿ ನಿಮ್ಮ ಹೆಸರು, ನಿಮ್ಮ ಗೌರವ, ನಿಮ್ಮ ಮನೆತನದ ಒಂದು ಎಕ್ಸ್ಟ್ರೀಮ್ಲಿ ಇರುವಂತಹ ಒಂದು ಗುಡ್ ವಿಲ್ ಏನು ಹೇಳ್ತೀವೋ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅದರಲ್ಲಿ ನಿಮಗೆ ಒಳ್ಳೆಯ ಹೆಸರು ತಂದ್ಕೊಳ್ಳೋದಕ್ಕೆ ಅನುಕೂಲ ಇರುತ್ತೆ. ಮತ್ತು ಇದೆಲ್ಲ ಹೇಳ್ತಾ ಇದ್ದೀರಾ, ಅಷ್ಟಮದಲ್ಲಿ ಶನಿ ಇದ್ದಾರೆ ಅಲ್ವಾ ಅಂತ ಹೇಳ್ಬೋದು. ಆದರೆ ಈಗ ಮೂರೂ ಗ್ರಹಗಳು ಅದ್ಭುತ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡುವಾಗ ಅಷ್ಟಮ ಶನಿ ನೀಡ್ತಾ ಇರುವಂತಹ ಈ ಸಣ್ಣ ಪುಟ್ಟ ಪ್ರಯತ್ನಗಳಿಗೆ ಇದ್ರೂ ಕೂಡ ಈ ಅಷ್ಟಮ ಶನಿ ಕೊಡುವಂತಹ ಫಲಗಳು ಅಷ್ಟೊಂದು ನಿಮಗೆ ತೊಂದರೆ ನೀಡೋಲ್ಲ. ಇಷ್ಟು ದಿನಗಳ ಕಾಲ ನಿಮಗೆ ಯಾವುದೇ ರೀತಿ ಆತಂಕಗಳಾಗಿರ್ಬೋದು, ವಿರೋಧಿಗಳು ನಿಮಗೆ ಅಭಿವೃದ್ಧಿಗೆ ಆತಂಕ ಸೃಷ್ಟಿ ಮಾಡೋದಾಗಿರಬಹುದು, ಈ ರೀತಿ ವಿಷಯಗಳು ಕಮ್ಮಿಯಾಗುತ್ತೆ. ಅಷ್ಟಮ ಶನಿ ನೀಡುವುದಕ್ಕೂ ಸ್ವಲ್ಪ ಡಿಲೇ ಇರುವಂತಹ ಸಂದರ್ಭಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದಾಗಿರ್ಬೋದು, ಈಶ್ವರನಿಗೆ ಅಭಿಷೇಕ ಮಾಡುವುದಾಗಿರ್ಬೋದು ಮಾಡಿದರೆ ಅತ್ಯಂತ ಅನುಕೂಲವಾಗಿ ಈ 45 ದಿನಗಳ ಕಾಲ ಸಿಂಹರಾಶಿಯವರಿಗೆ ಒಂದು ಅದ್ಭುತವಾಗಿರುವಂತಹ ಅವಧಿ, ಒಂದು ಎಕ್ಸ್ಟ್ರೀಮ್ಲಿ ಸಕ್ಸಸ್ನ ಕಾಣುವಂತಹ ಅವಧಿ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಒಟ್ಟಾಗಿ ಸಿಂಹರಾಶಿಯವರು ಒಂದು ಗುಡ್ ನ್ಯೂಸ್ ಕೇಳುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ವ್ಯವಹಾರಗಳಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಒಂದು ಅದ್ಭುತವಾಗಿರುವಂತಹ ಸಿಹಿ ಸುದ್ದಿಯನ್ನು ಕೇಳುವಂತಹ ಸಂದರ್ಭ ಅಂತ ಹೇಳಬಹುದು ಈ ಅವಧಿ. ಸೊ ಓವರಾಲ್ ಆಗಿ ಮುಖ್ಯವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾಯಿರಿ. ಮಂಗಳವಾರಗಳು ತುಂಬ ನಿಷ್ಠೆಯಿಂದ ಸುಬ್ರಹ್ಮಣ್ಯಗೆ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ಕೆಂಪು ತೊಗರೆಬೇಳೆ ಅಥವಾ ಕೆಂಪು ವಸ್ತ್ರವನ್ನು ಸದ್ಬ್ರಾಹ್ಮಣರಿಗೆ ದಾನ ನೀಡುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ತಮಗೆ ಸದಾ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.